ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂಬ ವಿಜಯೇಂದ್ರ ಹೇಳಿಕೆ ವಿಚಾರವಾಗಿ ರಾಯರೆಡ್ಡಿ ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದರು. ಸಿಎಂ ಆರ್ಥಿಕ ಸಲಹೆಗಾರರು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂಬ ವಿಜಯೇಂದ್ರ ಅವರ ಹೇಳಿಕೆ ವಿಚಾರ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೂಡ ಪ್ರತಿಕ್ರಿಯಿಸಿದರು. ಸಿಎಂ ಈಸ್ ಎ ಗುಡ್ ಸಿಎಂ, ಸಿದ್ದರಾಮಯ್ಯನವರು ಗುಡ್ ಸಿಎಂ. ಔಟ್ ಗೋಯಿಂಗ್ ಸಿಎಂ ಅನ್ನೋದಕ್ಕೆ ಗವರ್ನರ್ಗೆ ಮಾತ್ರ ಅಧಿಕಾರ ಇರೋದು. ನಮ್ಮ ಪಾರ್ಟಿಯಲ್ಲೂ ಕೂಡ ಆಗ ಹೇಳಲಿಕ್ಕೆ ಬರೋದಿಲ್ಲ. ಚಿಕ್ಕ ಮಕ್ಕಳ ತರ ಮಾತನಾಡ್ತಾರೆ, ಅದು ಸರಿ ಅಲ್ಲ ಅಂತ ವಿಜಯೇಂದ್ರಗೆ ಬಸವರಾಜ ರಾಯರೆಡ್ಡಿ ಟಾಂಗ್ ಕೊಟ್ಟರು. ನೋಡಿ, ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಆ ಪಕ್ಷದ ಅಧ್ಯಕ್ಷರು. ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಬೇಕಾದದ್ದು ಅಧಿಕಾರ ಇರೋದು ಒಬ್ಬರಿಗೆ, ರಾಜ್ಯಪಾಲರಿಗೆ. ಬೇರೆ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿ ನಮ್ಮ ಪಾರ್ಟಿಯವರು ಹೇಳಕ್ಕೆ ಬರೋಲ್ಲ. ಯಾವಾಗ ಬರುತ್ತೆ ಔಟ್ ಗೋಯಿಂಗ್ ಸಿಎಂ ಅಂದರೆ? ಅವ್ರು ಹೋಗಿ, ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಬೇಕು, ಗೊತ್ತಾಯ್ತಾ? ರಾಜೀನಾಮೆ ಕೊಟ್ಟಾಗ ಅವ್ರು ಹೇಳ್ತಾರೆ, ನೀವು ಈ ಸದ್ಯಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗುವವರೆಗೆ ಹೌ ಕ್ಯಾನ್ ಯು ವಿಲ್ ಬಿ ಔಟ್ ಗೋಯಿಂಗ್ ಸಿ ಎಂ? ಹಿ ಹ್ಯಾಸ್ ನಾಟ್ ರಿಸೈನ್, ಆರ್ ಪಾರ್ಟಿ ಲೆಜಿಸ್ಲೇಚರ್ ಪಾರ್ಟಿ ಹ್ಯಾಸ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್, ಆರ್ ಪಾರ್ಟಿ ಹೈಕಮಾಂಡ್ ಅವ್ರಿಗೆ ರಾಜೀನಾಮೆ ಕೊಡ್ರಿ ಅಂತಲೂ ಹೇಳಿಲ್ಲ. ಇವೆಲ್ಲ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಒಳ್ಳೆಯ ಸರ್ಕಾರ ಕೊಡ್ತಾ ಇದ್ದಾರೆ. ಈ ಪ್ರಯತ್ನವನ್ನು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಸೊ ವಿಜಯೇಂದ್ರ ಅವರು ಏನು ಹೇಳ್ತಾರೆ, ಇದು ಸರಿಯಾದದ್ದಲ್ಲ. ಇಟ್ ಇಸ್ ಆಲ್ ಎ ಚೈಲ್ಡಿಶ್. ಸಣ್ಣ ಮಕ್ಕಳ ಥರ ಆಟ ಮಾಡಬಾರ್ದು. ಮೋಸ್ಟ್ಲಿ ನನಗನ್ಸುತ್ತೆ ವಿಜೇಂದ್ರ ಅವರೇ ಅವರ ಅಧ್ಯಕ್ಷ ಸ್ಥಾನಕ್ಕೆ ಔಟ್ ಗೋಯಿಂಗ್ ಇರಬೇಕು. ಇಲ್ಲಾಂದ್ರೆ ಅವರ ಮಾತೆತ್ತಿರ ಯಡಿಯೂರಪ್ಪರು ಕರ್ಕೊಂಡು ಹೋಗೋದು ಡೆಲ್ಲಿಗೆ, ಅವ್ರ ಜಾಗ ಉಳಿಸ್ಕೊಳ್ಳೋಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಆ TJP ಸ್ಥಿತಿ ಏನಾಗಿದೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ. ನಮ್ಮ ಪಕ್ಷದೊಳಗೆ ಏನೇ ತೀರ್ಮಾನ ಆದ್ರೂ ಕೂಡ ಅದನ್ನು ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಖರ್ಗೆಯವರು, ವರಿಷ್ಠರು ಅಲ್ಲಿ ತಗೊಳ್ತಾರೆ ಹೊರತು ಕಿಲಿಕೈ ನಮ್ಮ ಹತ್ರ ಇಲ್ಲ. ಕಿಲಿಕೈ ಅಲ್ಲಿದೆ, ಅವರೆಲ್ಲ ಒಳ್ಳೆ ತೀರ್ಮಾನ ತಗೊಳ್ತಾರೆ. ವಿಜೇಂದ್ರ ಅವರಿಗೆ ಅವ್ರ ಜಾಗದ ಬಗ್ಗೆ, ಅವ್ರ ಸೀಟ್ ಬಗ್ಗೆ ಸ್ವಲ್ಪ ಇನ್ಕ್ವಿಸಿಟಿವ್ ಆಗಿದ್ದಾರೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಅವ್ರು ಯೋಚನೆ ಮಾಡೋದು ಬೇಡ. ಅವರ ಪಕ್ಷದೊಳಗೆ ಎಲ್ಲ ಕಡೆನೂ ಬಾಗಿಲು, ಕಿಟಕಿ ಎಲ್ಲ ಬಾಗಿಲಾಗಿ ಓಪನ್ ಆಗಿ ಕೂತ್ಕೊಂಡವ್ರು. ಮಾತೆತ್ತಿದ್ರೆ ಯತ್ನಾಳವ್ರು ಇರಲಿ, ಎಲ್ಲರೂ ಕೂಡ ಯತ್ನಾಳವ್ರು ಹೊರಗಿದ್ರು ಕೂಡ ಅವ್ರ ಹಣೆ ಬರ ಏನು ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಯಡಿಯೂರಪ್ಪವ್ರನ್ನ ಯಾಕೆ ತೆಗೆದ್ರು ಅಂತೇಳಿ ವಿಜೇಂದ್ರ ಅವ್ರು ಹೇಳಿ, ಅವರು ಮುಖ್ಯಮಂತ್ರಿಗಳು ಇದ್ರಲ್ಲ, ಅವಾಗ ಏನು ಕಾರಣ ಇಲ್ಲದೆ ತೆಗೆದ್ರಲ್ಲ, ಭ್ರಷ್ಟಾಚಾರದ ಮೇಲೆ ಯಾಕೆ ತೆಗೆದ್ರು ಅಂತ? ಭ್ರಷ್ಟಾಚಾರನೇ ಇರಬೇಕಲ್ಲ, ನಾನು ಪ್ರಶ್ನೆ ಹಾಕ್ಬೋದು. ಫಸ್ಟ್ ಅದಕ್ಕೆ ಉತ್ತರ ಕೊಡಲಿ. ಔಟ್ ಗೋಯಿಂಗ್ ಅಂದರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರೆ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ, ಔಟ್ ಗೋಯಿಂಗ್ ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು. ಹಂಗೇನು ಹೇಳಿ ಅದೇ ಕರೆಕ್ಟ್ ಹೇಳಿದ್ರೆ ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ. ಇಲ್ಲಿಂದ CM ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ನೋಡಿ, ಮೊನ್ನೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ. ಮೊನ್ನೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷ ಕೇಳಿದಾಗಲೂ ಸಾರ್ವಜನಿಕರ ಚರ್ಚೆ ನಡೀತಿರ್ಬೇಕಾದ್ರೆ ಒಂದು ಹಾಸ್ಯಮಯವಾಗಿ ಮಾತಾಡಿದ್ದಾರೆ. ಅವತ್ತು ಏನು ಹೇಳಿದರು ಅವರು? ನಾನು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ಮಾತನ್ನು ಅವತ್ತು ಅಲ್ಲೂ ಹೇಳಿದ್ದಾರೆ. ಹೈಕಮಾಂಡ್ ನಮ್ದು ಇದೆಯಪ್ಪ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು, ಅವರನ್ನು ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ BJPಯ ಒಂದು ಬಣ ಅಲ್ಲೇ ಕೂತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು, ಸೋಮಣ್ಣ ಅವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರ್ಬೋದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. 140 ಜನ